ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2025 MBA MCA ಅದು ಕೀ ಆನ್ಸರ್ಸ್ ಬಿಟ್ಟಿದ್ರು. ಅದಕ್ಕೆ ಆಬ್ಜೆಕ್ಷನ್ ಕೂಡ ಕೊಟ್ಟಿದ್ವಿ, ತುಂಬ ಕೀ ಆನ್ಸರ್ಸ್ ತಪ್ಪಿದ್ದಾವೆ ಅಂತ. ಸೊ ಇವಾಗ ಕೀ ಆನ್ಸರ್ ರಿವೈಸ್ಡ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ನಾನಂದರೂ ಈ ಕೀ ಆನ್ಸರ್ಗಳನ್ನ ನೋಡಿ ಸೈಕ್ ಆಗೋಗಿದೆ. ಯಾಕಪ್ಪ ಅಂದರೆ ಎಲ್ಲಿ ಗ್ರೇಸ್ ಕೊಡಬೇಕು ಅಲ್ಲಿ ಕೊಡಲಿಲ್ಲ, ಎಲ್ಲಿ ಕೊಡಬೇಕಾಯಿತು ಅಲ್ಲಿ ಕೊಟ್ಟಿದ್ದಾರೆ. ಫೈನ್, ತುಂಬ ವೇರಿಯೇಷನ್ಸ್ನ ಮಾಡಿದ್ದಾರೆ. ಒಂದೊಂದು ಕ್ವಶನ್ಗೆ ಎರಡೆರಡು ಉತ್ತರ ಕೊಟ್ಟಿದ್ದಾರೆ. ಸೊ ಐ ಡೋಂಟ್ ನೋ ಹೆಂಗೆ ಅವ್ರು ಕೆ ಎದವ್ರು ಯಾವ ರೀತಿ ಇದನ್ನ ಕೀ ಆನ್ಸರ್ಸ್ನ ಕೊಡ್ತಾರೋ, ದಟ್ ದೇವರೇ ಬಲ್ಲ. ಬಟ್ ಅಫಿಷಿಯಲಿ ಕೀ ಆನ್ಸರ್ಸು ರಿಲೀಸ್ ಆಗಿದೆ. ಸೊ ತುಂಬ ಕನ್ಫ್ಯೂಷನ್ ಇದಾವೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ. ಅದನ್ನ ನಾನು ಕ್ಲಾರಿಫೈ ಮಾಡಿ ಕೊಡ್ತೀನಿ. ಫಸ್ಟ್ ಡೌಟ್ ಬಂದುಬಿಟ್ಟು, ಸೊ ಇದು ಕಡೆಯ ಕೀ ಆನ್ಸರ್? ಹೌದು, ಇದು ಇಟ್ ಈಸ್ ಲಾಸ್ಟ್ ಒನ್. ನೋಡ್ಬೋದು ಇಲ್ಲಿ ಎಲ್ಲ ಆಕ್ಷೇಪಿತ ಪ್ರಶ್ನೆಗಳ ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರ ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳಿಗೆ ಕೀ ಉತ್ತರದಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಅಂದರೆ ಇಟ್ ಈಸ್ ಅ ಲಾಸ್ಟ್ ಕೀ ಆನ್ಸರ್. ಇದಾದ್ಮೇಲೆ ಮತ್ತೆ ಕೀ ಆನ್ಸರ್ ಬಿಡಲ್ಲ, ಡೈರೆಕ್ಟಾಗಿ ನಿಮಗೆ ರಿಸಲ್ಟ್ನ ಬಿಡ್ತಾರೆ. ಸೊ MBA ಮತ್ತು MCA ಅವರು ಇಬ್ಬರು ಕೂಡ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಇದು MBA ದಾಗಿದ್ದರೆ MCA ಅದು ಕೂಡ ಇಲ್ಲಿ ನೋಡ್ಬೋದು ನೀವು, ಎರಡು ಕೂಡ ಬಿಟ್ಟಿದ್ದಾರೆ. ಸೊ ಟೋಟಲಾಗಿ MBA ದಲ್ಲಿ 14 ಕ್ವಶನ್ಗಳಿಗೆ, ಎಷ್ಟು 14 ಕ್ವಶನ್ಗಳಿಗೆ ರಿವೈಸ್ಡ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಅದರಲ್ಲಿ 4 ಕ್ವಶನ್ಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಸೊ ನಾವು ಆಲ್ಮೋಸ್ಟ್ ಒಂದು 8 ರಿಂದ 9 ಕ್ವಶನ್ಸ್ನ ನಾವು ಇದರಲ್ಲಿ ಕೊಟ್ಟಿದ್ವಿ. ಅದು ನಾವು ಧ್ರುವಿಕಾ ಅಕಾಡೆಮಿಯಿಂದ ಮಾಡಿಬಿಟ್ಟು ನಾವು ಅಬ್ಜೆಕ್ಷನ್ ಸ್ಟೂಡೆಂಟ್ ಕೊಟ್ಟು ನಾವು ಸಬ್ಮಿಟ್ ಮಾಡಿದ್ವಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಗ್ರೇಸ್ ಯಾವ ಬರಬೇಕಂತ 4 ಕ್ವಶನ್ ಹಾಕಿದ್ವಲ್ಲ, 4 ಕ್ವಶನ್ಗೆ ಗ್ರೇಸ್ ಬಂದಿದೆ. ಐ ಥಿಂಕ್ A1 ಸೀರೀಸಲ್ಲಿ 19ನೇ ಕ್ವಶನ್ ನಾವು ಅಪ್ಲೋಡ್ ಮಾಡಿರಲಿಲ್ಲ, ಬಟ್ ಅದು ಕೂಡ ಗ್ರೇಸ್ ಬರಬೇಕಾಗಿತ್ತು ಅಂತ ನಮ್ಗೆ ಬರಬೇಕಾಗಿತ್ತು, ಅದು ಕೂಡ ಬಂದಿದೆ. 4 ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಉಳಿದಿದ್ದ ಕ್ವಶನ್ಗೆ ಚೇಂಜ್ ಆಗಿದೆ. ಯು ಕ್ಯಾನ್ ಸಿ ಹಿಯರ್. ನೀವು 8ನೇ ಕ್ರಮ ಸಂಖ್ಯೆ ನೋಡ್ರಿ ಇಲ್ಲಿ. ಅಂದರೆ A1 ನಲ್ಲಿ 38ನೇ ಕ್ವಶನು, B1 ನಲ್ಲಿ 58ನೇ ಕ್ವಶನು, C1 ನಲ್ಲಿ 78ನೇ ಕ್ವಶನು ಆ್ಯಂಡ್ D1 ನಲ್ಲಿ 18ನೇ ಕ್ವಶನು. ಸೊ ಈ ಕ್ವಶನ್ಗಳು ನೋಡ್ರಿ 1 ಬಾರ್ 2 ಬಾರ್ 3 ಬಾರ್ 4 ಈ ರೀತಿ ಕೊಟ್ಟಿದ್ದಾರೆ. ರೈಟ್, ಇದರ ಅರ್ಥ ಏನು ಸರ್? ಸೊ ಅಂದರೆ ನೀವು ಆಪ್ಷನ್ ನಂಬರ್ 1 ಹಾಕಿದ್ರು ಕರೆಕ್ಟು, 2 ಹಾಕಿದ್ರು ಕರೆಕ್ಟು, 3 ಹಾಕಿದ್ರು ಕರೆಕ್ಟು, 4 ಹಾಕಿದ್ರು ಕರೆಕ್ಟು. ದೆನ್ ವಾಟ್ ಈಸ್ ದ ಪಾಯಿಂಟ್ ಆಫ್ ಗಿವಿಂಗ್ ದಟ್ ಕ್ವಶನ್? ಆ ಕ್ವಶನ್ ಕೊಡೋಕೆ ಅರ್ಥನೇ ಇರಲಿಲ್ಲ. ಅಂದರೂ ಕೂಡ ಕೊಟ್ಟಿದ್ದಾರೆ 1 2 3 4 ಅಂತ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಯಾವ ಇದರಲ್ಲಿ ಕೊಟ್ಟಿರ್ತಾರೋ ಗೊತ್ತಿಲ್ಲ. ಬಟ್ ನೀವು ಆಪ್ಷನ್ 1 ಹಾಕಿದ್ರು ಕರೆಕ್ಟು, 2 ಹಾಕಿದ್ರು ಕರೆಕ್ಟು, 3 ಹಾಕಿದ್ರು ಕರೆಕ್ಟು, 4 ಹಾಕಿದ್ರು ಕರೆಕ್ಟು, ಎಲ್ಲರಿಗೂ ಕೂಡ ಈ ಒಂದು ಮಾರ್ಕ್ಸ್ ಬಂದಿರುತ್ತೆ. ರೈಟ್, ನೆಕ್ಸ್ಟ್ ನೀವು ಕ್ವಶನ್ ನಂಬರ್, ನೀವು ಕ್ರಮ ಸಂಖ್ಯೆ 12 ನೋಡಿದ್ರೆ 3 ಬಾರ್ 4 ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಆಪ್ಷನ್ ನಂಬರ್ 3, ಆಪ್ಷನ್ ನಂಬರ್ 4 ಯಾರು ಹಾಕಿರ್ತೀರಾ ನಿಮಗೆ ಅದು ಕರೆಕ್ಟ್ ಆಗುತ್ತೆ. 1 and 2 ಹಾಕಿದವ್ರಿಗೆ ಸರಿ ತಪ್ಪಾಗಿರುತ್ತೆ. ಅದೇ ರೀತಿ ನೀವು ನೋಡ್ರಿ 14ನೇ ನೋಡ್ಕೋಬೋದು ನೀವು. ಅಂದರೆ A1 ಒಳಗೆ 94 ಕ್ವಶನು, B1 ಒಳಗಡೆ 99, C1 ಒಳಗಡೆ 84, D1 ಒಳಗಡೆ 89. ಈ ಕ್ವಶನ್ಗೆ 2 ಬಾರ್ 3 ಅಂತ ಕೊಟ್ಟಿದ್ದಾರೆ. ಅಂದರೆ 2ನೇ ಆಪ್ಷನ್ ಮತ್ತು 3ನೇ ಆಪ್ಷನ್ ಎರಡರಲ್ಲಿ ಯಾವ್ದು ಹಾಕಿದ್ರು ಕೂಡ ಅದು ಸರಿಯಾಗಿರುತ್ತೆ. 1ನೇ ಕ್ವಶನ್ 4ನೇ ಕ್ವಶನ್ ಯಾರು ಹಾಕಿದ್ರೆ ಅದು ತಪ್ಪಾಗಿರುತ್ತೆ. ದೆನ್ ವೆನ್ ಇಟ್ ಕಮ್ಸ್ ಟು ಗ್ರೇಸ್ ಮಾರ್ಕ್ಸ್ ಅಂತ ಬಂದರೆ, ಯಾರಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ? ಯಾರು ಆ ಕ್ವಶನ್ನ ಅಟೆಂಪ್ಟ್ ಮಾಡಿ ನೀವು OMR ಅಲ್ಲಿ ಫಿಲ್ ಮಾಡಿ ಬಂದಿರ್ತೀರೋ ಅವ್ರಿಗಷ್ಟೇ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಯಾರು ಫಿಲ್ ಮಾಡಿರಲ್ಲೋ, ಆ ಕ್ವಶನ್ ಅಟೆಂಪ್ಟೇ ಮಾಡಿರೋದಿಲ್ಲ, ನಿಮಗೆ ಯಾವುದೇ ರೀತಿಯಾದಂತಹ ಗ್ರೇಸ್ ಮಾರ್ಕ್ಸ್ ಬರೋದಿಲ್ಲ. ಐ ಹೋಪ್ 90% ಸ್ಟೂಡೆಂಟ್ಸ್ ಎಲ್ಲನೂ ಅಟೆಂಡ್ ಮಾಡಿದ್ರ, 100 ಕ್ವಶನ್ ಅಟೆಂಡ್ ಮಾಡಿದ್ರ. ಬಟ್ ಕೆಲವೊಂದು ಸ್ಟೂಡೆಂಟ್ಸ್ ಬಿಟ್ಟಿದ್ರಲ್ಲ. ಸೊ ಇನ್ ಕೇಸ್ ನೀವು ಈ ಕ್ವಶನ್ಗಳನ್ನ ಬಿಟ್ಟಿದ್ರೆ, ಯಾವುದು A1 ಒಳಗಡೆ 19, 30, 32, 35, ಅದೇ ರೀತಿ B1, C1, D1 ನೋಡ್ಬೋದು. ನೀವು ನೋಡ್ಕೊಡ್ರಿ, ನಿಮ್ಮ OMR ನಿಮಗೆ ಜೆರಾಕ್ಸ್ ಕಾಪಿ ಇರುತ್ತೆ, ಅದು ನೋಡ್ಕೊಡ್ರಿ. ಈ ಕ್ವಶನ್ಗಳನ್ನ ಅಟೆಂಡ್ ಮಾಡಿದರೆ ನಿಮ್ಗೆ ಆರಾಮಾಗಿ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಇಲ್ಲ ಅಂದರೆ ಬರಲ್ಲ. ಸೊ ಹಂಗಾರೆ ಈ ಬಾರ್ಗಳು ನೆನ್ಪಿಟ್ಕೊಳ್ರಿ. 1 2 3 4 ಅಂದರೆ ಏನು? ನೀವು ಯಾವ ಆಪ್ಷನ್ ಕೂಡ ಹಾಕಿದ್ರು ಕೂಡ ಕರೆಕ್ಟಾಗೇ ಇರುತ್ತೆ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಆ ಕ್ವಶನ್ಗೆ ಅವ್ರು ಕೊಟ್ಟಂತಹ ಎಲ್ಲ ಆಪ್ಷನ್ಗಳು ಸರಿ ಇದೆ ಅಂತ ಅವರೇ ಹೇಳ್ತಿದ್ದಾರೆ. ಅದು ಹೆಂಗಾಗುತ್ತೋ ಐ ಡೋಂಟ್ ನೋ, ಬಿಕಾಸ್ ಇದು ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಅದು ಹೆಂಗಾಗುತ್ತೋ ವಿ ಡೋಂಟ್ ನೋ ದಟ್. ಬಟ್ ದೇ ಹ್ಯಾವ್ ಗಿವನ್ ದ ಪ್ರಿಸ್ಕ್ರೈಬ್ಡ್ ಕೀ ಆನ್ಸರ್. ಲೆಟ್ಸ್ ಗೋ ವಿತ್ ದಿಸ್ ಓನ್ಲಿ. ಇದ್ರ ಜೊತೆಗೆ ಹೋಗಬೇಕು. ದಟ್ ಈಸ್ ಅಬೌಟ್ MBA. ಇನ್ನು MCAದಲ್ಲಿ ಕೂಡ ಒಂದು ಮಾರ್ಕ್ಸು ಗ್ರೇಸ್, ಒಂದು ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ A1 ಅಲ್ಲಿ 60, B1 ಅಲ್ಲಿ 35, C1 ಅಲ್ಲಿ 10, D1 ಅಲ್ಲಿ 85 ಇದು ಗ್ರೇಸ್ ಬಂದಿದೆ. ನೆಕ್ಸ್ಟ್ ನೀವು 9ನೇ ಸೀರಿಯಲ್ ನಂಬರ್ ನೋಡ್ಬೋದು. ಅಂದರೆ A1 85, B1 60, C1 35, D1 10. ಸೊ 2 3 4 ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ನೀವು 2ನೇ ಆಪ್ಷನ್ ಹಾಕಿದ್ರು ಕರೆಕ್ಟು, 3ನೇ ಆಪ್ಷನ್ ಹಾಕಿದ್ರು ಕರೆಕ್ಟು, 4ನೇ ಆಪ್ಷನ್ ಹಾಕಿದ್ರು ಕರೆಕ್ಟು. ಸೊ 3 ಹಾಕಿದ್ರು ಕೂಡ ಕರೆಕ್ಟ್ ಆಗಿರುತ್ತೆ. ಫಸ್ಟ್ ಆಪ್ಷನ್ ಮಾಡಿದ್ರಿಗೆ ತಪ್ಪಾಗಿರುತ್ತೆ. ಸೊ ಅದೇ ರೀತಿ 2 ಬಾರ್ 3 ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಕೊಡ್ರಿ, ಈ ಕೀ ಆನ್ಸರ್ಗಳನ್ನ ನೋಡ್ಕೊಡ್ರಿ. ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಕಾರ್ಡಿಂಗ್ ಟು ಕೀ ಆನ್ಸರ್ ಪ್ರಕಾರ ಎಷ್ಟು ಮಾರ್ಕ್ಸ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ರಿ. ರೈಟ್, ಸೊ ನಾನು ನಿಮಗೆ ಇನ್ನೂ ಟಾಪ್ MBA MCA ಕಾಲೇಜ್ ಲಿಸ್ಟ್ ಮಾಡಿಕೊಟ್ಟಿಲ್ಲ. ಬಟ್ ಟುಡೇ ಐ ಡೂ ದ್ಯಾಟ್. ನಾನು ಮಾಡಿ ಕೊಡ್ತೀನಿ ನಿಮಗೆ. ಸೊ ದ್ಯಾಟ್ ನಿಮಗೆ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ಯಾವ ಕಾಲೇಜ್ ಸಿಗ್ಬೋದು ಏನು ಎತ್ತ ಅಂತ. ನೆಕ್ಸ್ಟ್ ಬರುವಂಥ ಅಪ್ಕಮಿಂಗ್ ಡೇಸಲ್ಲಿ ದಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಯಾವ ರೀತಿ ಆಪ್ಷನಲ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನೇನು, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬರುತ್ತೋ, ವೆದರ್ ಇಟ್ಸ್ ಆಫ್ಲೈನ್ ಆರ್ ಆನ್ಲೈನ್, ಯಾವ ರೀತಿ ಮಾಡೋದು ಹೇಳ್ತೀನಿ. ನೆಕ್ಸ್ಟ್ ಬರೋಂಥ ಅಪ್ಡೇಟೇ ರಿಸಲ್ಟ್ ಅಪ್ಪಿ. ಪ್ಲೀಸ್ ಬಿ ರೆಡಿ ವಿತ್ ದ ರಿಸಲ್ಟ್ಗಿಂತ ಮುಂಚೆ ಎಡಿಟ್ ಆಪ್ಷನ್ ಬರಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ. ವಿ ಡೋಂಟ್ ನೋ. ಸೊ ಇನ್ನೊಂದು 2-3 ದಿನ ವೇಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಎಡಿಟ್ ಆಪ್ಷನ್ ಬಿಡ್ತಾರೋ ಇಲ್ಲ ಅಂತ. ಬಟ್ ಆಲ್ಮೋಸ್ಟ್ ನೆಕ್ಸ್ಟ್ ಬರೋ ಅಪ್ಡೇಟು, ಈ ಅಪ್ಡೇಟ್ ರಿವೈಸ್ಡ್ ಕೀ ಆನ್ಸರ್ ಆದ ತಕ್ಷಣ ನೆಕ್ಸ್ಟ್ ಬರೋ ಅಪ್ಡೇಟೇ ನಿಮಗೆ ರಿಸಲ್ಟ್ ಬರುತ್ತೆ. ಮೋಸ್ಟ್ ಪ್ರಾಬ್ಲಿ ವೆರಿ ಸೂನ್ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ದ ರಿಸಲ್ಟ್. ದೇ ವಿಲ್ ನಾಟ್ ವೇಸ್ಟ್
ವೇಟ್ ಮಚ್ ಟೈಮ್, ತುಂಬ ಟೈಮ್ನ ವೇಸ್ಟ್ ಮಾಡಲ್ಲ. ವೆರಿ ಸೂನ್ ದೇ ಆರ್ ಗೋಯಿಂಗ್ ಟು ಅಪ್ಡೇಟ್ ದ ರಿಸಲ್ಟ್. ಪ್ಲೀಸ್ ಬಿ ರೆಡಿ ವಿತ್ ದ ರಿಸಲ್ಟ್ಗೆ ರೆಡಿ ಆಗಿರಿ. ಸೊ ನಿಮ್ಮ ಕಾಲೇಜ್ಗಳಿಗೆ ಹೋಗೋಕ್ಕೆ ನೀವು ತಯಾರಾಗ್ಬೋದು, ಆಪ್ಷನ್ ಎಂಟ್ರೀಸ್ನೆಲ್ಲ ಮಾಡೋಕ್ಕೆ ತಯಾರಾಗಿ. ಸೊ ನಾನು ಒಂದು ಸ್ಪೆಷಲ್ ಒಂದು ಲೈವ್ ಕ್ಲಾಸ್ ಮಾಡಿಬಿಟ್ಟು ಐ ವಿಲ್ ಟೆಲ್ ಯು ಹೌ ಟು ಡೂ ದ ಆಪ್ಷನ್ ಎಂಟ್ರಿ ಸಪರೇಟ್ಲಿ ಅಕಾರ್ಡಿಂಗ್ ಟು ರ್ಯಾಂಕಿಂಗ್. ಐ ಟೇಕ್ ದ ಎಕ್ಸಾಂಪಲ್ ಹೌ ಟು ಡೂ ದ ಆಪ್ಷನಲ್ ಎಂಟ್ರಿ, ಯಾವ ರೀತಿ ಮಾಡೋದು ಅದನ್ನೆಲ್ಲ ಕೂಡ ನಿಮಗೆ ಹೇಳ್ಕೊಡ್ತೀನಿ. ಇಟ್ ಶುಡ್ ಬಿ ಅನ್ ಅ ಸೈಂಟಿಫಿಕ್ ವೇ, ಕರೆಕ್ಟಾಗಿ ಮಾಡಬೇಕು ಆಪ್ಷನ್ ಎಂಟ್ರಿ. ಸುಮ್ಮನೆ ಏನೋ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಔಟ್. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡೋದು ಕೂಡ ಹೇಳ್ಕೊಡ್ತೀನಿ ನಾನು. ಸೊ ಡೋಂಟ್ ವರಿ, ಅಂಟಿಲ್ ಯು ಗೆಟ್ ದ ಕಾಲೇಜ್, ವಿಲ್ ಬಿ ದೇರ್, ಐ ವಿಲ್ ಬಿ ದೇರ್ ಹಿಯರ್. ಐ ಆಮ್ ಗೋಯಿಂಗ್ ಟು ಅಸಿಸ್ಟ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಕೀ ಆನ್ಸರ್ ರಿಲೀಸ್ ಮಾಡಿದ್ದಾರೆ. ನೀವು KE ವೆಬ್ಸೈಟ್ ಹೋಗಿ ಕೀ ಆನ್ಸರ್ಗಳನ್ನ ನೋಡ್ಕೊಡ್ರಿ, ಯಾವ್ಯಾವ ಚೇಂಜ್ ಆಗಿದ್ದಾವೆ, ಯಾವ್ಯಾವ ಮುಂಚೆ ಇದ್ದಂಗೆ ಇದ್ದಾವೆ, ಸ್ವಲ್ಪ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆರಾಮಾಗಿ ನೋಡಿಕೊಂಡು ನಿಮ್ಮ ರಿಸಲ್ಟ್ಸ್ ಏನು ಬರ್ಬೋದು ಅಂತ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕ್ಸ್, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.